ಸ್ನೇಹಿತರೆ, ನಿಮ್ಗೆಲ್ಲ ತುಂಬಾ ಇನ್ಸ್ಪೈರ್ ಆಗೋ ತರ ಒಂದು ಕತೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿನ ಸಿಂಪ್ಲಿಸಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇರುತ್ತೆ. ಕೆಮಿಕಲ್ ಫ್ಯಾಕ್ಟ್ರಿ ಅಂದ್ರೆ 100 ಜನ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಜನರಲ್ ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಸೊ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತೆ, ಎಂಪ್ಲಾಯೀಸ್ ಇರ್ತಾರೆ, ಎಲ್ಲ ಇರ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಅವತ್ತಿನ ದಿನ ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಹೋಗಾದ್ಮೇಲೆ ಎಲ್ಲಾ ಡೋರ್ನು ಕ್ಲೋಸ್ ಮಾಡಿ ಅಲ್ಲಿ ಟಾಕ್ಸಿಕ್ ಗ್ಯಾಸಸ್ ನ ರಿಲೀಸ್ ಮಾಡ್ತಾ ಇರ್ತಾರೆ. ಏನ್ ಟಾಕ್ಸಿಕ್ ಗ್ಯಾಸಸ್ ಅಂದ್ರೆ ಏನಲ್ಲಿ ಪ್ರೊಡಕ್ಷನ್ ರಿಯಾಕ್ಷನ್ಸ್ ಎಲ್ಲ ಆಗಿರುತ್ತೆ, ಆ ಗ್ಯಾಸ್ ನ ರಿಲೀಸ್ ಮಾಡಿದಾಗ ಸೊ ಯಾವುದು ಎಂಪ್ಲಾಯ್ ಇರಲ್ಲ, ಏನೇ ರೀತಿ ಪ್ರಾಣಹಾನಿ ಆಗಲ್ಲ ಅಂತ. ಸೊ ಹಿಂಗಿದ್ದಾಗ ಸೊ ಒಂದಿನ ಏನಾಗುತ್ತೆ, ಅಲ್ಲಿರೋಂಥ ಜನರಲ್ ಮ್ಯಾನೇಜರು ಸೊ ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ಎಂಪ್ಲಾಯೀಸ್ ಈಚೆ ಹೋಗ್ತಾರೆ. ಇವ್ರಿಗೆ ಗೊತ್ತಿಲ್ಲದಂಗೆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ಸಡನ್ ಆಗಿ ಇವ್ರು ಬರಕ್ ಹೋಗ್ತಾರೆ, ಡೋರ್ ಓಪನ್ ಆಗಲ್ಲ. ಸೊ ಇವ್ರು ತುಂಬಾ ಗಾಬರಿ ಆಗುತ್ತೆ. ಸೊ ಡೋರ್ ಕ್ಲೋಸ್ ಆಗೋಗಿದೆ, ಇವಾಗ ಪಾಯ್ಸನಸ್ ಗ್ಯಾಸಸ್ ನ ರಿಲೀಸ್ ಮಾಡ್ತಾರೆ. ನಾನು ಹೆಂಗ್ ಮಾಡೋದು, ನಾನು ಯಾರು ಸೇವ್ ಮಾಡ್ತಾರೆ ಅಂತ. ಸೊ ಮೇನ್ ಗೇಟ್ ಹಾಕ್ಬೇಕಾದ್ರೆ ಅಲ್ಲಿಂದ ಒಬ್ಬ ಸೆಕ್ಯೂರಿಟಿ ಓಡೋಡ್ ಬರ್ತಾರೆ. ಏನಕ್ಕೆ ಇಷ್ಟೊಂದು ಓಡೋಡ್ ಬರ್ತಾ ಇದೆಯಾ ಅಂತ, ಡೋರ್ ಓಪನ್ ಮಾಡಿ ಅಂತಾರೆ. ಏನ್ ಮಾಡ್ತಾ ಇಲ್ಲ, ಡೋರ್ ಓಪನ್ ಮಾಡಿ ಅಷ್ಟೇನೆ ಅಂತ ಹೇಳ್ತಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ಸರ್ ಅಂತ ಕೂಗ್ತಾರೆ. ಅಲ್ಲಿರೋರು ಯಾರೋ ಬರ್ತಾ ಇದಾರೆ ಅಂದ್ಬಿಟ್ಟು ಎಸ್ ನಾನು ಇಲ್ಲಿದ್ದೀನಿ ಅಂದಾಗ ಬನ್ನಿ ಸರ್ ಈಚೆ ಅಂತ ಕರ್ಕೊಂಡೋಗಿ ಕೂಡಿಸ್ತಾರೆ. ಈಚೆ ಕರ್ಕೊಂಡೋಗಿ ಕೂಡಿಸ್ತಾರೆ. ಅವ್ರಿಗೆಲ್ಲ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಈ ಸೆಕ್ಯೂರಿಟಿ ಗಾರ್ಡು ಸರ್ ಯಾಕೆ ಸರ್ ಏನಾಯ್ತು ಸರ್ ಅಂತ ಕೇಳ್ತಾ ಇದ್ದಾಗ ನೀವು ನನ್ನ ಜೀವ ಉಳಿಸಿದ್ರಿ ಅಂತ ಕೇಳ್ತಾರೆ. ಅವಾಗ ಹೆಡ್ ಸೆಕ್ಯೂರಿಟಿ ಬಂದು ಹೇಳ್ತಾರೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವ್ರು ಒಳಗಡೆ ಇದ್ದಾರೆ ಅಂತ. ಅದಕ್ಕೆ ಅವ್ರೊಂದು ಉತ್ತರ ಹೇಳ್ತಾರೆ, ತುಂಬಾ ಅದ್ಭುತವಾಗಿದೆ. ಸರಿ ಸರ್, ಡೈಲಿ ಆಫೀಸ್ ಒಳಗಡೆ ಬರ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ನನಗೆ ಹೋಗ್ಬೇಕಾದ್ರೆ ಗುಡ್ ಈವ್ನಿಂಗ್ ಹೇಳ್ತಾರೆ. ಇವತ್ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ರು, ಬಟ್ ಗುಡ್ ಈವ್ನಿಂಗ್ ಹೇಳಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಇವ್ರು ಒಳಗೆ ಇದ್ದಾರೆ ಅಂತ ನನ್ಗೆ ಸಂಶಯ ಬಂತು. ಅದಕ್ಕೋಸ್ಕರ ನಾನು ಅವ್ರನ್ನ ಹುಡ್ಕೊಂಡೋಗಿ ಇದಕ್ಕೆ ಸಿಂಪ್ಲಿಸಿಟಿನೇ ಕಾರಣ ಅಂತ. ಅದಕ್ಕೋಸ್ಕರ ಜೀವನದಲ್ಲಿ ನಾವೇನೇ ಸಾಧನೆ ಮಾಡ್ಬೋದು, ನಾವೆಷ್ಟೇ ದುಡ್ಡು ಅರ್ನ್ ಮಾಡ್ಬೋದು, ನಮ್ಗೆ ಯಾವುದೇ ಒಂದು ಪೊಸಿಷನ್ ಇರ್ಬೋದು, ನಾವು ಸಿಂಪಲ್ ಆಗಿರ್ಬೇಕು ಅಂತ ಈ ಕತೆ ನಮ್ಗೆ ಹೇಳುತ್ತೆ. ನೀವು ಅಷ್ಟೇ ಲೈಫಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಿ, ಬಟ್ ಆರ್ಡಿನರಿ ಪರ್ಸನ್ ತರ ಬದುಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.